Welcome to the session 8 of Unit 2 Cloud Computing Models. We are going to look into the only topic in this session, that is Cloud Infrastructure Self-Service. Cloud Infrastructure ಅಂತ ಏನು ನಮ್ಗೆ ಗೊತ್ತಾಗಿದೆ. So self-service ಅಂದ್ರೆ ನಮಗೆ ಗೊತ್ತು. So how to make use of the available cloud infrastructure by ourselves through self-service portal. ಅದು ಯಾವ ತರ ಮಾಡೋದು ಅಂತ we can see in this particular session. So we'll learn about and understand what is cloud infrastructure self-service in this session. Let's have a quick recap of what we have learned in the previous session. So we have learned about the different cloud infrastructure components like storage, network and computing, the server component. If we come back to the main topic of today's class, ಹೇಳಿದಂಗೆ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಅದರದ್ದು ಸೆಲ್ಫ್ ಸರ್ವಿಸ್. ಸೊ ಯಾವ ಥರ ಅದನ್ನು ಸೆಲ್ಫ್ ಸರ್ವಿಸನ್ನು ಮಾಡ್ಕೊಳ್ಳೋದು ಅಂದರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಗೊತ್ತಲ್ಲ, ಅದ್ರಲ್ಲಿ ಏನಿರುತ್ತೆ, ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಇರುತ್ತೆ. ಅಲ್ಲಿ ಸರ್ವರ್ಸ್ ಇರ್ಬೋದು, ಸ್ಟೋರೇಜ್ ಇರ್ಬೋದು, ನೆಟ್ವರ್ಕ್ ಇರ್ಬೋದು, ಏನು ಬೇಕಾದರೂ ಇರ್ಬೋದು, ಡೇಟಾ ಬೇಕಾದರೂ ಇರ್ಬೋದು. ಸೊ ದಟ್ಸ್ ದ ಥಿಂಗ್ ಹಿಯರ್. ಸೊ ವಿ ಕ್ಯಾನ್ ಡೂ ಸೆಲ್ಫ್ ಸರ್ವಿಸ್. ಸೊ when you are able to enjoy the ability of scaling up and down, that is we can pay only for what we use. So we don't want to wish for someone in the data center to include an extra server to an application for that. So you can do it on your own. So if self-service ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, the cloud itself delivers the application. ಅದೇ application ಡೆಲಿವರ್ ಮಾಡುತ್ತೆ. So through self-service we ourselves can manage the resources without any mediator ಸಪೋರ್ಟ್. ನಮ್ಗೆ ಇದು ಸರ್ವಿಸ್ ಬೇಕು, ನಾನು ಸ್ಕೇಲ್ ಅಪ್ ಮಾಡಿ, ನನ್ಗೆ ಸ್ಕೇಲ್ ಡೌನ್ ಮಾಡಿ, ಸ್ಕೇಲ್ ಅಪ್ ಅಲ್ಲಿ ಇದು ಬೇಕು ಇದು ಬೇಡ ಅಂತ ಬರ್ದು ಕೊಡೋದೇನು ಬೇಕಾಗಿರಲ್ಲ, ರಿಕ್ವೆಸ್ಟನ್ನು ಕಳಿಸೋದೇನು ಬೇಕಾಗಿಲ್ಲ. ಒಂದು ಅದೇ ಅಪ್ಲಿಕೇಶನ್ಸ್ ಇದ್ರೆ ಸೆಲ್ಫ್ ಸರ್ವಿಸ್ ಅಲ್ಲಿ ನಾವೇ ಅದು ಆಸ್ ಎ ಯೂಸರ್ ವಿ ಕ್ಯಾನ್ ಮ್ಯಾನೇಜ್ ಅವರ್ ರಿಸೋರ್ಸಸ್ ವಿಥೌಟ್ ಎನಿ ಮೀಡಿಯೇಟರ್ ಸಪೋರ್ಟ್. ಸೊ ದಿ ಕ್ಲೌಡ್ ಪ್ರೊವೈಡರ್ ಆಫರ್ಸ್ ಅಸ್ ಕನ್ಸೋಲ್ ಅಂದ್ರೆ ಏನು, ಒಂದು ವಿಂಡೋ ಕೊಡುತ್ತೆ, ಅಂದ್ರೆ ಒಂದು ಕೀಬೋರ್ಡ್ ಡೆಸ್ಕ್ಟಾಪ್ ವಿಂಡೋ ಇರುತ್ತೆ. ಸೊ ಅದು ವಿಂಡೋ ಅಂದ್ರೆ ಕನ್ಸೋಲ್ ಮುಖಾಂತರ ನಾವು ವಿ ಕ್ಯಾನ್ ಯೂಸ್ ದಟ್ ಕನ್ಸೋಲ್ ಅಂಡ್ ವಿ ಕ್ಯಾನ್ ಆಡ್ ಅವರ್ ಸರ್ವರ್ ಇನ್ಸ್ಟೆನ್ಸ್ ಆರ್ ದ ಎಕ್ಸ್ಟ್ರಾ ಸ್ಟೋರೇಜ್ ದಟ್ ಯು ವಾಂಟ್, ಆರ್ ದ ಇಫ್ ಎನಿ ನ್ಯೂ CPU core requirement is there, we can add by ourselves. ಅವಾಗ ಏನಾಗುತ್ತೆ, ಇಟ್ ವಿಲ್ ರಿಡ್ಯೂಸ್ ದಿ IT ಸಪೋರ್ಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ನಾವೇ ಕನ್ಸೋಲ್ ಮುಖಾಂತರ ಏನೇನು ಬೇಕು ಅಂತ ಚೆಕ್ ಲಿಸ್ಟ್ ತರ ಅಲ್ಲಿ ಇರುತ್ತೆ, ಹಾಕೊಂಡು ಹೋಗ್ಬೋದು ಎಷ್ಟು ಬೇಕು ಅಂತ. ಸೊ ನವೇಡೇಸ್ companies are actually recruiting IT teams now just to manage storage, mailboxes and collaboration portals. So ಸುಮಾರು ಜಾಬ್ಸ್ ಸಿಗುತ್ತೆ ಇಲ್ಲಿ ನೀವು ಹೋದ್ರೆ, just to maintain the storage, mailboxes and collaboration portals here. ಪೋರ್ಟಲ್ ಅಂದ್ರೆ ಒಂದು ವೆಬ್ ಅಪ್ಲಿಕೇಶನ್. ಸೊ ಇನ್ ಕೇಸ್ ಆಫ್ ಸೆಲ್ಫ್ ಸರ್ವಿಸ್ ನಮಗೆ ಒಂದು ಯಾವುದೋ ಒಂದು ಅಪ್ರೂವ್ಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅಂತ ಸರ್ಟಿಫೈಡ್ ಏನೋ ಬೇಕಾಗಿಲ್ಲ. ಯಾಕಂದ್ರೆ ಈ ನಾನ್ ಟೆಕ್ನಿಕಲ್ ಪರ್ಸನ್ ಕ್ಯಾನ್ ಆಲ್ಸೋ ಅಚೀವ್ ದಿಸ್ ಟಾಸ್ಕ್. ಲೈಕ್ ಯಾರೋ ಗೂಗಲ್ ಡ್ರೈವ್ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಗೂಗಲ್ ಡ್ರೈವ್ ಯೂಸ್ ಮಾಡಕ್ಕೆ ಟೆಕ್ನಿಕಲ್ ಪರ್ಸನ್ಸೇ ಬೇಕಾಗಿಲ್ಲ, ಬಯಾಲಜಿ ಓದಿರೋನು ಮಾಡ್ತಾನೆ, ಕಂಪ್ಯೂಟರ್ ಓದಿರೋನು ಬೇಕು ಅಂತಾನೆ ಇಲ್ಲ. ಸೊ ಸೆಲ್ಫ್ ಸರ್ವಿಸ್ ಅಲ್ಲಿ ವಿ ಕ್ಯಾನ್ ಡೂ ಇಟ್ ಆನ್ ಯುವರ್ ಓನ್ ವಿಥೌಟ್ ಎನಿ ನೀಡ್ ಫಾರ್ ಎನಿ ಸೇ ಸರ್ಟಿಫೈಡ್ ಅಡ್ಮಿನಿಸ್ಟ್ರೇಟರ್ ಬೇಕಾಗಿಲ್ಲ. So the cloud computing self-service ಏನಿದೆ, it will makes the infrastructure vendors to build the templates of cloud computing on time. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಏನೇನಿರುತ್ತೆ ಟೆಂಪ್ಲೇಟ್ಸ್ ಎಲ್ಲ ಕರೆಕ್ಟಾಗಿ ಬಿಲ್ಡ್ ಮಾಡಕ್ ಕೊಡುತ್ತೆ. ಯಾಕಂದ್ರೆ ಅದು ಯೂಸರ್ಸ್ ದೇ ಕ್ಯಾನ್ ಯೂಸ್ ಇಟ್ ಆನ್ ದೇರ್ ಓನ್ ಹೇರ್ ವಿಥೌಟ್ ಮೀಡಿಯೇಟರ್. ಸೊ these templates can be obtained from catalogs of cloud services. Cloud services catalogs ಅಲ್ಲಿ ಟೆಂಪ್ಲೇಟ್ಸ್ ಎಲ್ಲ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು we can do the job here. ಈ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಏನಿರುತ್ತೆ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ದು ಪ್ರೊವೈಡರ್ಸ್ ಪ್ರೊವೈಡ್ ಮಾಡೋದು. ಸೊ ದಿ ಕಸ್ಟಮರ್ಸ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, ದಿ ಕ್ಯಾನ್ ಮೂವ್ ದಿ ಅಪ್ಲಿಕೇಶನ್ ಅಮಾಂಗ್ ಕ್ಲೌಡ್ಸ್ ಬೈ ಯೂಸಿಂಗ್ ಟೆಂಪ್ಲೇಟ್ಸ್. ಈ ಟೆಂಪ್ಲೇಟ್ ಯೂಸ್ ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ಒಂದು ಕ್ಲೌಡ್ ಇಂದ ಇನ್ನೊಂದು ಕ್ಲೌಡ್ ಮೂವ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ a template here that describes how the similar application can be deployed on the platforms of the cloud based on VMware or Amazon Web Service.
ಒಂದು ಎಕ್ಸಾಂಪಲ್ ತಗೊಂಡ್ರೆ, so the organization user gets benefited from the templates of the cloud because the technical features of the cloud configuration existing in templates make the users to deploy the cloud services through a button press. Template ಇದ್ರೆ ಸಪೋಸ್ ನೀವು ಲೆಟರ್ ರೈಟಿಂಗ್ ಒಂದು ಟೆಂಪ್ಲೇಟ್ ಮಾಡಿರ್ತೀರಾ ಅನ್ಕೊಳ್ರಿ, ಅದೇನಾಗುತ್ತೆ, ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡಾಕ್ಯುಮೆಂಟ್ ಓಪನ್ ಆಗ್ಬಿಡುತ್ತೆ ಅಲ್ವಾ. ಸೊ ಅದೇ ಬ್ಲೂ ಪ್ರಿಂಟ್ಸ್ ಅಂತಾನು ಹೇಳ್ತೀವಿ. ಸೊ ನಿಮ್ಮ ಇದರಲ್ಲಿ ನೀವು ಕ್ಲಾಸಸ್ ಎಲ್ಲ ಮಾಡ್ತಿರಲ್ಲ, ಅದರ ಕ್ಲಾಸಸ್ ಆರ್ ನಥಿಂಗ್ ಬಟ್ ಟೆಂಪ್ಲೇಟ್ಸ್. ಯಾಕಂದ್ರೆ ಯು ಕ್ಯಾನ್ ಯೂಸ್ ದೆಮ್ ಟು ಕ್ರಿಯೇಟ್ ಆಬ್ಜೆಕ್ಟ್ಸ್. ಸೊ ಆ ಥರ ಈ ಟೆಂಪ್ಲೇಟ್ಸ್ ಇದ್ರೆ ಈಸಿಯಾಗಿ ಜಸ್ಟ್ ಥ್ರೂ ಬಟನ್ ಪ್ರೆಸ್ ನಿಮ್ಗೆ ಏನೇನು ಫೀಚರ್ಸ್ ಬೇಕು ಅದೆಲ್ಲ ಕ್ಲೌಡಲ್ಲಿ ಕಾನ್ಫಿಗರೇಷನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ದೀಸ್ ಕ್ಲೌಡ್ ಪ್ರೊವೈಡರ್ಸ್ ದೆಮ್ಸೆಲ್ಫ್ ವಿಲ್ ಡೆವಲಪ್ ದೀಸ್ ಟೆಂಪ್ಲೇಟ್ಸ್. So with the help of these templates, now the developers can create a catalog of cloud services. ಅವ್ರಿಗೆ ಏನೇನು ಸರ್ವಿಸಸ್ ಬೇಕೋ ಅದೆಲ್ಲ ಅವರು ಮಾಡ್ಕೊಳ್ತಾರೆ. ಸೊ ಲೆಟ್ ಅಸ್ ಹ್ಯಾವ್ ಎ ಕ್ವಿಕ್ ಥಿಂಗ್ ಅಬೌಟ್ ವಾಟ್ ಈಸ್ ಸರ್ವಿಸ್, ಸೆಲ್ಫ್ ಸರ್ವಿಸ್ ಕ್ಲೌಡ್ ಕಂಪ್ಯೂಟಿಂಗ್. ಈಗ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸೆಲ್ಫ್ ಸರ್ವಿಸ್ ಅಂತ ಹೇಳ್ತಾ ಇದೀವಲ್ಲ. ಸೊ ಸೆಲ್ಫ್ ಸರ್ವಿಸ್ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು? So self-service cloud computing is a form of private cloud service where the customer provisions storage, launches applications without going through an external cloud service provider. So ಅವನೇ external cloud service provider ಮಧ್ಯಸ್ಥರು ಇಲ್ಲದೇನೆ ಅವನೇ ಮಾಡ್ಕೊಳ್ತಾನೆ, private cloud service ಅದು. So with the self-service cloud, users access a web-based portal, so where they can request or configure servers and launch applications. So you need to understand here cloud infrastructure self-service, and here we have got self-service cloud computing. So we have learned about cloud infrastructure self-service in this session. So if you got any doubts, you can always come back. So with that, we'll end this session. Thank you.